ಹೌದು 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 अभी जगह नहीं मिला घूम पे आपको बोलना पड़ा ಮಾರ್ಚ್ ಏಪ್ರಿಲ್ ಮೇ ಜೂನ್ ಒಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ 9 ಪ್ರಕರಣಗಳು ಗ್ಯಾಸ್ ಸಿಲಿಂಡರ್ ಕಳವಾಗಿದ್ದ ಪ್ರಕರಣಗಳು ದಾಖಲಾಗಿದ್ದಾರೆ. ಆಲ್ಗಿ, ಕಟಚಿಂಚೋಳಿ, ಮೇಕಲ್, ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ಸಲ್ಲಿ ಒಟ್ಟು 9 ಪ್ರಕರಣಗಳು ದಾಖಲಾಗಿದ್ದಾರೆ. ಸ್ಕೂಲ್ಸು, ಅಂಗನವಾಡಿ ಸ್ಕೂಲ್ಸಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಕಳ್ಳತನ ಮಾಡ್ತಿರೋ ಪ್ರಕರಣಗಳು ದಾಖಲೆ ಆಗಿದ್ದ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ನಡೆಸಿ 4 ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ. 4 ಆರೋಪಿಗಳಿಂದ ನಾವು ಒಟ್ಟಿನಲ್ಲಿ 55 ಸಿಲಿಂಡರ್ಗಳನ್ನು ನಾವು ವಶಕ್ಕೆ ಮಾಡಿದ್ದೇವೆ. ಅದೇ ರೀತಿ ಈ ಕಳ್ಳತನಕ್ಕೆ ಯೂಸ್ ಮಾಡ್ತಿರೋ ಗಾಡಿಯನ್ನು ಒಟ್ಟಿನಲ್ಲಿ 2,75,000 ಸಿಲಿಂಡರ್ ಬೆಲೆ ಮಾಡುವಂಥ ಸಿಲಿಂಡರ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಅದೇ ರೀತಿ 4 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ ಒಬ್ಬ ಆರೋಪಿಗೆ ಈ ಹಿಂದೆ ಕಳ್ಳತನ ಮಾಡಿದ ಕೇಸುಗಳು ಆಮೇಲೆ MOP ಕೂಡ ಇದೆ. ಸೊ ನೈಟ್ ಟೈಮು ಸ್ಕೂಲ್ಸು, ಅಂಗನವಾಡಿ ಸ್ಕೂಲ್ಸು ಬ್ರೇಕ್ ಓಪನ್ ಮಾಡಿ, ಡೋರ್ಸ್ ಬ್ರೇಕ್ ಓಪನ್ ಮಾಡಿ ಸಿಲಿಂಡರ್ ತಂದು ತನ್ನ ಹೋಟೆಲ್ ಇಟ್ಕೊಳ್ತಿದ್ದ. ಹೋಟೆಲಿಂದಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೋಡುವವರು ಕೂಡ ಯಾರು ಕೂಡ ಅನುಮಾನ ಬಂದಿಲ್ಲ. ಸಿಲಿಂಡರ್ಸು ಹೋಟೆಲ್ಗೆ ಯೂಸ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ. ಅಂದರೆ ಈ ಸಿಲಿಂಡರ್ ಕೊರತೆ ಅಭಾವದಿಂದ ಈ ಥರ ಕರೀತಿದ್ರೆ ಹೇಗೆ? ಹೌದು, ಈಗ ಸಿಲಿಂಡರ್ ಕೊರತೆ ಶಾರ್ಟೇಜ್ ಆಗಿದೆ. ಅದನ್ನು ಆಪರ್ಚುನಿಟಿ ಅಂತ ಅಂದ್ಕೊಂಡು ಈ ರೀತಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಲಿಂಡರ್ ಮಾರ್ಬೋದು ಅನ್ನೋ ಟಾರ್ಗೆಟ್ ಏನು ಸರ್? ಸ್ಕೂಲ್, ಅಂಗನವಾಡಿ? ಹೌದು, ಕೇವಲ ಸ್ಕೂಲ್ಸು, ಅಂಗನವಾಡಿ ನೈಟ್ ಟೈಮ್ ಡೋರ್ ಬ್ರೇಕ್ ಓಪನ್ ಮಾಡಿ ಸಿಲಿಂಡರ್ ತಂದು ಪಬ್ಲಿಕ್ ಅಥವಾ ಸರ್ ಏನಾದರೂ ಅಪರಾಧಿಕ ಹಿನ್ನೆಲೆ ಉಳ್ಳವರ ಅಥವಾ ಈ ವ್ಯಕ್ತಿ ಮೇಲೆ ಈ ಹಿಂದೆ ಕೂಡ ಕಳ್ಳತನ ಕೇಸು ಸರ್ ಮಾರಾಟ ಮಾಡ್ತಿದ್ದೀವಿ. ಬೇರೆ ಹೋಟೆಲ್ಸ್ಗೆ ಯಾರ್ಯಾರಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅವ್ರಿಗೆ ಸಪ್ಲೈ ಮಾಡಿ ಹೆಚ್ಚಿಗೆ ಹೋಟೆಲ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ. 4 ಜನ ಒಬ್ಬನ ಮೇಲೆ ಮಾತ್ರ ಕೇಸಸ್ ಇವೆ, ಮಿಕ್ಕಿದ್ದಿಬ್ಬರು ಡ್ರೈವರ್ಸ್ ಅವ್ರ ಮೇಲೆ ಏನು ಕೇಸಸ್ ಇಲ್ಲ. ಒಬ್ಬನ ಮಾತ್ರ MOP ಇದ್ದಾರೆ. ಸರ್ ವಯಸ್ಸೆಷ್ಟು? ಸುಮಾರು 25. ಓಕೆ, ಥ್ಯಾಂಕ್ ಯು.